ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಮಳೆಗಾಲಕ್ಕೆ ಹೂವಿನ ಗಿಡಗಳನ್ನೆಲ್ಲ ತಂದಿದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಗಾರ್ಡನ್ ಅವರು ತಂದು ಕೊಡ್ತಾರಂತೇಳಿ. ಸೊ ಈಗ ಅವರು ಮನೆಗೆ ಡೆಲಿವರಿ ಮಾಡಿದ್ದಾರೆ. ಎಷ್ಟು ಚಂದ ಚಂದ ಹೂವಿನ ಗಿಡಗಳು ನೋಡಿ. ಮಲ್ಲಿಗೆ ಗಿಡಗಳು ಹಾಗೂ ಇನ್ನಿತರ ಕೆಲವು ಗಿಡಗಳು ಇದೆ. ಸೊ ಅದೆಲ್ಲ ಹೂ ಬಿಡ್ಲಿಲ್ಲ, ಅದಕ್ಕೋಸ್ಕರ ಮೈನ್ ಇದನ್ನು ನಾನು ತೋರಿಸ್ತಾ ಇದ್ದೇನೆ. ಬಸಳೆ ಪದಾರ್ಥ, ಬಸಳೆ ನಮ್ಮದೇ ಬಸಳೆ, ಮನೆಯಲ್ಲಿ ನೆಟ್ಟು ಬೆಳೆಸಿದ ಬಸಳೆ ನೋಡಿ. ಇವತ್ತು ಬಸಳೆ ಪದಾರ್ಥ ಅಲ್ಲ, ಹಾಗೆ ನೆಟ್ಟು ಬೆಳೆಸಿದ ಒಳ್ಳೆ ಬಂದಿದೆ ಇವತ್ತು ಈ ಸರ್ತಿ ಬಸಳೆ. ಸಾಕಲ್ಲ ಚಿನ್ನ? ಬೇಕಾ? ಸಾಕು. ಇದೊಂದು ತೆಗಿಯೋ. ಹೋಗು, ಇಷ್ಟು ಬಸಳೆ ಸಾಕಲ್ಲ ಇವತ್ತಿನ ನಮಗೆ ಸಾಕು. ಇಷ್ಟು ನೋಡಿ ಇವತ್ತಿನ ಪದಾರ್ಥಕ್ಕೆ. ಇದು ಮತ್ತು ಬೇಳೆ ಪದಾರ್ಥ ಮಾಡೋದು, ಬೇಳೆ ಹಾಕಿ ಪದಾರ್ಥ ಮಾಡೋದು ಸೂಪರ್ ಆಗ್ತದೆ ಬಸಳೆ. ಬೇಳೆ ಮತ್ತು ಬಸಳೆ ಇವತ್ತು ಪದಾರ್ಥ. ಅದು ಅಲಸಂಡ ನಮ್ಮ ಮನೆಯಲ್ಲಿ ಅದು ಆಗಿದೆ, ಅದು ಲಾಸ್ಟ್ ವೀಡಿಯೋ ತೋರಿಸಿದ್ದೇವಲ್ಲ. ಇನ್ನು ವಾಪಸ್ ಈಗ ಮಳೆಗಾಲಕ್ಕೆ ಈಗ ಅಲಸಂಡೆ ಮತ್ತು ಬೆಂಡೆಕಾಯಿ ಬೀಜ ತಂದಿದ್ದೇವೆ, ಹಾಕ್ಲಿಕ್ಕೆ ಉಂಟದು. ನಮ್ಮ ಮನೆಯಲ್ಲೇ ಮಾಡಿದರೆ ನಮಗೆ ಫ್ರೆಶ್ ಆಗಿ ಸಿಗ್ತದೆ. ಇವತ್ತಿಗೆ ಪದಾರ್ಥ, ಇವತ್ತು ತೆಗೆಯೋದು ಪದಾರ್ಥ ಮಾಡೋದು, ಹಾಗೆ ಫ್ರೆಶ್ ಆಗಿ. ಶಾಪಲ್ಲಿ ತಗೊಳ್ಬೇಕಾದ್ರೆ ಅದು ನಿನ್ನೆ ಮೊನ್ನೆದೆಲ್ಲ ಇರ್ತದಲ್ಲ. ನಮ್ಮ ಮನೆಯಲ್ಲಿ ಮಾಡಿದರೆ ಇವತ್ತು ಮಾಡಬೇಕಂದ್ರೆ ಇವತ್ತೇ ಕೊಯ್ಯೋದು ಬಸಳೆ ಅಲ್ಲ ಜನ? ಹೌದು. ಎಂತ ಹೇಳ್ತೇವೆ? ಎಂತ ಹೇಳುದು? ಹೇಳು, ನಿನ್ನ ಎರಡು ಮಾತು. ಎಂತ ಇಲ್ಲ. ಅದಕ್ಕೆ ನೀರು ಹಾಕಿರಿ ಬೆಳೆಗೆ. ಅದು ನೋಡಿ ಬೇಳೆ, ಎಂತ ಬೇಳೆ ತಿನ್ನೋದು? ತೊಗರಿ ಬೇಳೆ. ಅಮ್ಮೆ ಬಟ್ಟೆ ಇದ್ದಾರೆ. ಕಟ್ಟಿ ಮಾಡಿಟ್ಟಿದ್ದಾರೆ ನೋಡಿ. ಇದನ್ನು ಕಟ್ಟಿಂಗ್ ಮಾಡಿಕೊಂಡು ತೊಳ್ಳಿಕ್ಕೆ ಹಾಕುದು, ನೀರು ಹಾಕುದು. ಶಮಿ ಬೇಳೆ ಇಷ್ಟು ಸಾಕಲ್ಲ ನೋಡು. ಹಾ, ನೋಡ್ಲೇ ಇಲ್ಲ, ಸಾಕಂತ ಹೇಳಿದ್ರಿ. ಎಲ್ಲಿಗ ನೋಡು ನೋಡು ನೋಡು. ಇದನ್ನೆಲ್ಲ ಹೀಗೆ ಕಟ್ ಮಾಡಬೇಡಿ, ಚೂರಿಯಲ್ಲಿ ಕಟ್ ಮಾಡಿ. ಚೂರಿಯಲ್ಲಿ ಕಟ್ ಮಾಡ್ಬೇಕು, ಕತ್ತರಲ್ಲಿ ಈಸಿ, ರಫ್ ಆಗ್ತದೆ. ಇಲ್ಲ, ಚೂರಿಯಲ್ಲಿ ರಫ್ ಎಳತ್ತಲ್ಲ ಇದಲ್ಲ, ಜಾಸ್ತಿ ಬಲ ಕೊಡ್ಬೇಕಂತೇಳಿ ಕತ್ತರಲ್ಲಿ ರಫ್ ಆಗ್ತದೆ. ಮತ್ತು ಅದಕ್ಕೊಂದು ಟೊಮೆಟೊ ಹಾಕ್ಲಿಕ್ಕೆ ಉಂಟು. ಬೇಳೆ, ಟೊಮೆಟೊ ಮತ್ತು ಇದನ್ನು ಒಟ್ಟಿ ಇಟ್ಟು ಕುಕ್ಕರ್ಲಿ ಬಿಸಿ. ಎಂತ ಕೆಡೋದು ಇನ್ನು? ಕುಕ್ಕರ್ಲಿ ಯಾಕೆ ಇಡ್ತಾರೆ ಹೇಳು? ಬೇಯಲಿಕ್ಕೆ. ಹಾಂ, ಬೇಯಲಿಕ್ಕೆ. ಬೆಳಿಗ್ಗೆ ನೋಡಿ ಇವತ್ತು ನಮಗೆ ಸಜ್ಜಿಗೆ ಯಾರಿಗೆ ಇಷ್ಟ ಇಲ್ಲ ಅಂತೆ. ಯಾಕೆ? ಸಜ್ಜಿ ಒಳ್ಳೆ ಹೆಲ್ತಿಗೆ ಒಳ್ಳೇದು. ಹಾಗೆ ಸ್ವಲ್ಪ ತಿಂದಿದ್ದಾರೆ, ಯಾರಿಗೆ ಇಷ್ಟ ಇಲ್ಲ ಸಜ್ಜಿಗೆ. ಇದು ಹಾಗೆ ಹಸಿವಾಗ್ತದಲ್ಲ, ಅದಕ್ಕೆ ಈಗ ಪೋಡಿ ಮಾಡಲಿಕ್ಕೆ ಉಂಟು. ಗೆಣಸಿನ ಪೋಡಿ ತೋರಿಸ್ತೇನೆ. ಇದನ್ನು ಈಗ ಇಟ್ಟು ಕುಕ್ಕರ್ಲಿ ಇಟ್ಟ ಮೇಲೆ ಅದನ್ನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಸಹ. ಅದಲ್ಲ ಆಯ್ತು. ಗೆಣಸು ನೋಡಿ, ಅದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಉಂಟು, ಹಾಗೆ ಅದನ್ನು ನೆನೆಲಿಕ್ಕೆ ಹಾಕುವ. ಆಗ ಮಣ್ಣೆಲ್ಲ ಬಿಡ್ತದೆ ಅದರಲ್ಲಿ, ಅದಕ್ಕೆ ನೀರಿಗೆ ಹಾಕ್ತದೆ ನೋಡಿ. ತೆಳು ಮಾಡುವಾಗ ಸ್ವಲ್ಪ ಕಟ್ಟಾಗ್ತದೆ, ತೆಳು ಇರಬೇಕು, ಆಗ ತಿನ್ನಲಿಕ್ಕೆ ಒಂದು ಖುಷಿ ಆಗ್ತದೆ. ಎಲ್ಲ ಚಿನ್ನ ನೀನೇ ಹೇಳಿದಲ್ಲ ತೆಳು ಮಾಡಿ ಇನ್ನೂ ಸಹ ಅಂತ. ಅದಕ್ಕೆಲ್ಲ ನೋಡಿ ಹಾಗೆ ಕ್ರಾಸ್ ಕಟ್ಟಿಂಗ್ ಆಗ್ತದೆ. ಇದು ಗೆಣಸಿಂದು ಕೆಂಪು ಗೆಣಸು ಸಿಪ್ಪೆಲ್ಲ ತೆಗೆದಿದೆ. ಅದು ಬಿಳಿ ಗೆಣಸು ಬರ್ತದೆ. ಬಿಳಿ ಗೆಣಸು ಉಂಟು, ಕೆಂಪು ಗೆಣಸು. ಇದು ಸಿಹಿ ಗೆಣಸು, ಇದು ಕೆಂಪು. ಬಿಳಿ ಗೆಣಸು ಚಪ್ಪೆ, ಗೊತ್ತಾಯ್ತಾ? ಒಳ್ಳೆ ಕಾದಿದೆ ನೋಡಿ ನೋಡಿ, ಒಳ್ಳೆ ಕಾದಿದೆ. ಈಗ ನಾನೀಗ ಗೆಣಸನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ. ಈಗ ಕಡ್ಲೆಟಲ್ಲೆಲ್ಲ ಮಿಕ್ಸ್ ಮಾಡಿದ್ದೇನೆ, ಜೀರಿಗೆಲ್ಲ ಹಾಕಿದ್ದೇನೆ ಇದಕ್ಕೆ. ನೋಡಿ ಒಂದೊಂದೇ ಬಿಡುವ. ನೋಡಿ ಒಳ್ಳೆ ಕಾದಿದೆ. ಈಗ ತೆಗಿಯುವ, ಸ್ವಲ್ಪ ಎಣ್ಣೆ ಇಡ್ಲಿಕ್ಕೆ ಬಿಡುವ. ಸಮಯ
ಈಗ ಪೋಡಿ ಆಗಿದೆ, ರೆಡಿ ಉಂಟು. ಪೋಡಿ ನೋಡಿ ಒಳ್ಳೆ ಆಗಿದೆ ನೋಡಿ, ಒಳ್ಳೆ ಉಬ್ಬಿದೆ ಪೋಡಿ ನೋಡಿ, ಒಳ್ಳೆ ಉಬ್ಬಿದೆ ನೋಡಿ. ನಾ ತಿನ್ನಿಸ್ತೇನೆ ಉಂಟಾ ಒಪ್ಕೊಂಡು ಸಿಹಿ ಗೆಣಸಿನ ಪುಡಿ ಸಜ್ಜಿ ತಿಂದ್ರಲ್ಲ ಅದು ಆಗ್ಲಿಲ್ಲ, ಹಸಿ ಆಗ್ತದೆ ಸಜ್ಜಿದಿಂದ. ಅರ್ಜೆಂಟ್ ಅಲ್ಲಿ ಮಾಡಿ ಪುಡಿ ಅಂತ. ನೀವು ಸ್ವಲ್ಪ ಬೇಕಾದ್ರೆ ಸಾಸ್ ಹಾಕಬೇಕಾದ್ರೆ ಬೇಕಾ? ಸಾಸ್ ಹಾಕಿ ಅದು ಮುಳಿಸಿದ ಸ್ವಲ್ಪ ಹಾಕಿಲ್ಲ. ನಾನು ಸಾಸ್ ತಿಂದಿಲ್ಲ, ಬೇಡ. ನಾನು ಸಾಸ್ ಎಲ್ಲ ದೂರ, ನನಗೆ ಮಕ್ಕಳೆಲ್ಲ ತಿಂತಾರೆ ಇವರೆಲ್ಲ, ನನಗೆ ಸ್ವಲ್ಪ ಸಾಸ್ ಹಾಕಿ ತಿನ್ಬೇಕು. ಸೂಪರ್ ಡೂಪರ್. ಬೆಳಿಗ್ಗೆಯಿಂದ ಇದೆ ನಮ್ದು ಬೆಳಿಗ್ಗಿನ ರುಟೀನೆಲ್ಲ. ತಿನ್ನೆಲ್ಲ ತಿನ್ನು ನೋಡಿ. ನನ್ನ ಗಂಡ ಇಂಥ ಗಂಡ ಪಡೀಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಕರೆಕ್ಟ್ ನೋಡು, ಅಲ್ಲ ಒಳ್ಳೆ ಮಾತು ಹೇಳಿದ್ದೀನಿ. ಅದಸ ಬೊಬ್ಬೆ ಹಾಕಿ ಮಾಡಿಸಿದ್ದು ಮಾಡಿ ಅಂತೇಳಿ. ಅವರು ಇಲ್ಲಿ ಇದು ಮಾಡ್ತಿದ್ರು, ಎಂತ ಮಸಾಲೆ ಎಲ್ಲ ಕಟ್ಟಿಂಗ್ ಮಾಡ್ತಿದ್ರು. ಅದರ ನಡುವಲ್ಲಿ ನಾನು ಹೇಳಿದ್ದು, ಅಲ್ಲಿ ಗೆಣಸು ಕಂಡಿತು ಪುಡಿ ಮಾಡಿ, ಮತ್ತೆ ಬೆಳಿಗ್ಗೆ ಸಜ್ಜಿಗೆ ಎಲ್ಲ ಎಂತ ತಂದು 1 ವಾರ ಕಳೀತು. 1 ವಾರ ಮಾಡಲಿಲ್ಲ, 4 ದಿನ ಆಯ್ತು. ಸಂಜೆ ಎಲ್ಲ ಮಾಡಿ ಟೈಮ್ ಸಾಕಾಗುದಿಲ್ಲ, ಎಡಿಟಿಂಗ್ ಅಲ್ಲಿ ಹೋಗ್ತದೆ ನಮ್ದು. ಅವರು ಬೇಗ ಮಾಡ್ತಾರೆ, ಅವರು ನಮಗೆ ಆದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಅವರಾಗಿಲ್ಲ, ಕಟ್ಟಿಂಗ್ ಅಲ್ಲಿ ಅವರಿಗೆ ಒಬ್ಬರು ಜನ ಸಾಕು, ನಿಮಗೆ ಇಡೀ ಊರು ಬಂದ್ರು ಸಾಕಾಗುದಿಲ್ಲ. ಆಯ್ತಾ? ಹೌದು, ನಾನು ಒಪ್ಪನೆ ಮಾಡ್ತೇನೆ ಎಲ್ಲ ಸಹ, ನಿನಗೆಲ್ಲರೂ ಬೇಕು. ಅದು ತಾಜಿನ್ನು, ಇದು ತಾಜಿನ್ನು ಅಲ್ಲ ಚಿನ್ನು. ಹೌದು ನೋಡಿ ಮಸಾಲ ಅಂಟಿಸಿರ್ಬೇಕು, ಒಳ್ಳೆ ಹಿಡಿತ. ಅದು ಬೇಯುವಾಗ ಇದೆಲ್ಲ ಚಂದ ಎಳ್ದಿರ್ತದಲ್ಲ, ಉಪ್ಪು ಖಾರ ಎಲ್ಲ. ತಿನ್ನಲಿಲ್ಲ ನಾನು, ಇನ್ನೆಷ್ಟು ತಿಂತ ನೆನೆಸ್ಬೇಡಿ. ನನ್ನದು ತಿಂಡಿ ಎಲ್ಲ ಕಡಿಮೆ, ಕಾಳಿ ಒಂದು 3 ಪೀಸ್ ತಿಂತೇನೆ, 3-4 ಅಷ್ಟೇ. ಮತ್ತೆಲ್ಲ ತಿನ್ನಲಿಕ್ಕೆ ಮತ್ತೆಲ್ಲ ತಿನ್ನುದಿಲ್ಲ. ಮತ್ತೆ ಚಿನ್ನ ಸೇರಿ ಹೌದಾ ಚಿನ್ನು? ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒಣಗಿಸಿ ಬರುವಾಗಲೇ ನನಗೆ ಜ್ಯೂಸ್ ಮತ್ತೆ ಇದು ರೆಡಿ ಉಂಟು ನೋಡಿ. ಜ್ಯೂಸ್ ಚಿನ್ನು ಮಾಡಿ ಕೊಟ್ಟು, ಇದು ಸೋಡಾ ಸರ್ಬತ್ ಮಾಡಿ ಕೊಟ್ಟು. ಸೋಡಾ ಎಂತ ಸೋಡಾ ಲೆಮನ್ ಸರ್ಬತ್, ಲೈಮ್ ಸೋಡಾ. ನಾವು ಸೋಡಾ ಎಲ್ಲ ಸ್ಟಾಕ್ ಉಂಟು ಫ್ರಿಜ್ ಅಲ್ಲಿ. ಹಾಗೆ ಒಂದು ಜ್ಯೂಸ್ ಅನ್ನು ಮಾಡಿ ಕೊಡ್ತಾಳ ಅವಳು. ಜ್ಯೂಸ್ ಮಾಡಿ ನನಗೆ ಬಟ್ಟೆ ಎಲ್ಲ ಒಣಗಿಸಿ ಬಂದು ಸಾಕಾಯ್ತು. ನಾನು ಕೂಡ ಮಾಡ್ತೇನೆ ತಿಂಡಿ. ಚಿನ್ನ ಹೇಳಿಕ್ಕೆ ಎಲ್ಲರೂ ಬೇಕು ಅಂತೇಳಿ, ಎಲ್ಲರೂ ಬೇಕಲ್ಲ. ಇಲ್ಲ ಕಟ್ಟಿಂಗ್ ಬೇಕು. ನಿಮಗೆ ಮೆಣಸು ಹಿಟ್ಟು ಕೊಡ್ಲಿಕ್ಕೆ ಒಬ್ರು ಬೇಕು, ಉಪ್ಪಿನ ಕೊಡ್ಲಿಕ್ಕೆ ಬೇಕು, ಕಡ್ಲೆ ಹಿಟ್ಟು ಫ್ರಿಜ್ ತೆಗಿಲಿಕ್ಕೆ ಒಬ್ರು ಬೇಕು. ಕಲಿಸ್ತೇನೆ. ಅದಕ್ಕೆ ನೀರು ಹಾಕ್ಲಿಕ್ಕೆ ಬೇಕು, ಎಣ್ಣೆ ಗ್ಯಾಸ್ ಅಲ್ಲಿ ಇಡ್ಲಿಕ್ಕೆ ಒಬ್ರು ಬೇಕು. ನೋಡು ಚಿನ್ನು, ನೀನು ಈಗ ಸಾಸ್ ಹಾಕಿ ತಿಂತೀಯಲ್ಲ, ನಿಜವಾದ ಪೋಡಿಯ ಟೇಸ್ಟ್ ಹೋಗ್ತದೆ. ಅರ್ಥ ಆಯ್ತಲ್ಲ? ನೀನು ಸಾಸ್ ಹಾಕಿದೆ ಅಂದ್ರೆ ಅದ್ರ ಟೇಸ್ಟ್ ಬೇರೆ ಚೇಂಜ್ ಆಯಿತು. ಈ ಬಿರಿಯಾನಿಗೆ ನೀನು ಖಾಲಿ ಬಿರಿಯಾನಿ ಮತ್ತು ಬಿರಿಯಾನಿ ಕಚ್ಚಂಬರ ಹಾಕಿದ ಟೇಸ್ಟ್ ಇದೆ ಉಂಟು. ಬಿರಿಯಾನಿ ಟೇಸ್ಟ್ ಮಾಡಬೇಕಾದ್ರೆ ಬಿರಿಯಾನಿದು ಮಾತ್ರ ತಿನ್ಬೇಕು, ಆಗ ಅದರ ರಿಯಾಲಿಟಿ ಗೊತ್ತಾಗ್ತದೆ. ಈಗ ನೋಡು, ಪೋಡಿ ರಿಯಲ್ ಟೇಸ್ಟ್ ಅದರ ಗೊತ್ತಾಗ್ತದೆ ಪೋಡಿಯಲ್ಲಿ. ನೀನು ಅದಕ್ಕೆ ಹಾಕಿದರೆ ಅದರ ಟೇಸ್ಟ್ ಚೇಂಜ್ ಆಯಿತು. ಹಾಗೆ ಬಿರಿಯಾನಿ ಸಹ ಕಚ್ಚಂಬರ ಹಾಕಿ ತಿನ್ನುವುದಕ್ಕೂ ಖಾಲಿ ಬಿರಿಯಾನಿ ತಿನ್ನುವುದಕ್ಕೂ ಟೇಸ್ಟ್ ಚೇಂಜಸ್ ಇರ್ತದೆ. ಯಾವಾಗಲೂ ಒಂದು ತಿನ್ನುವಾಗ ಮೆಲ್ಲ ಸ್ವಾದ ಮಾಡಿಕೊಂಡು ಅದರ ಅನುಭವ ಎಲ್ಲ ತೆಗೆದು ನಾವು ತಿನ್ನಬೇಕು. ಗೊತ್ತಾಯ್ತಲ್ಲ? ಇದಕ್ಕೆ ಪೋಡಿಯ ಸಾಸ್ ಮತ್ತೆ ಬಿರಿಯಾನಿಗೆ ಕಚ್ಚಂಬರ ತಿಂದ್ರೆ ಒಳ್ಳೆ ನೋಡಿ, ಅದು ಒಬ್ಬೊಬ್ಬರ ಈಗ ಒಂದು ಕೊಡಿ ಇಲ್ಲಿ ಫಸ್ಟ್ ನಮ್ಮನೆ ಕೊಡು. ಎಲ್ಲ ಖಾಲಿ ಆಗ್ತಾ ಉಂಟು. ಖಾಲಿ ಆಗ್ತಾ ಬೋಡಿ ಮಾಡಿದಾಗ ಖಾಲಿ ಆಗ್ತಾ ಉಂಟಲ್ಲ. ನೋಡಿ ಮತ್ತೆ ಇನ್ನೊಂದು ಆಚೆಗೆ 5 ವರ್ಷ, ಆಚೆಗೆ 5 ವರ್ಷ ನೋಡುವ. ಈಗ ಬಂತೆ 2 ಎಲ್ಲ ಕಳ್ಳರಕ್ಕೆ ನೋಡಿ, ಕಳ್ಳರಕ್ಕೆ ಈಗ ಅರ್ಧ ಕಟ್ ಮಾಡಿಟ್ಟದು ನೀನೇ ನಾನು ಒಳ್ಳೆ ಆಗ್ತದಲ್ಲ. ನಾವು ನೋಡಿ ಈಗ ತಿನ್ನೋದು ಒಂದು 11 ಗಂಟೆಗೆ ತಿಂತೇವೆ. 11 ಗಂಟೆ ಸ್ನಾಕ್ಸ್ ಇದು ನೋಡಿ, 11 ಗಂಟೆಗೆ ತಿನ್ನೋದು. ಇನ್ನು ಅಡಿಗೆ ಪದಾರ್ಥ ಆಗ್ಬೇಕು. ನಮ್ಮ ಗಿಡದಲ್ಲಿ ಆದದ್ದು ನೋಡಿ, ನಮ್ಮ ಗಿಡದಲ್ಲಿ ಆದ ಪೈನಾಪಲ್ ನೋಡಿ. ಇರ್ಲಿ, ಇನ್ನು ಹಣ್ಣಾಗಲಿ, ತುಂಬಾ ಹಣ್ಣಾಗಬೇಕು, ಒಳ್ಳೆ ಆಗ ಒಳ್ಳೆ ಪರಿಮಳ ಬರ್ತದೆ. ಅದಕ್ಕೂ ಪರಿಮಳ ಉಂಟು ಹತ್ರ ನೋಡಿ. ಸಮ್ಮದೆಲ್ಲ ಮನೆಯಲ್ಲಿ ನಾವು ಮಾಡುದೆಲ್ಲ, ಬೆಳೆಸುದು ತರಕಾರಿ, ಫ್ರೂಟ್ಸ್. ವಾಟರ್ ಮೆಲನ್ ಆಗಿತ್ತು ಹೋದ ವರ್ಷ, ಈ ವರ್ಷ ಆಗ್ಲಿಲ್ಲ ವಾಟರ್ ಮೆಲನ್. ಈ ವರ್ಷ ನಾವು ಅದನ್ನು ಸರಿಯಾಗಿ ಸಾಕಿಲ್ಲ. ಫಾಗ್ ಎಫೆಕ್ಟ್ ಕೊಡ್ತೇನೆ. ಬರ್ದ್ರಿದ್ಯಾ ಅವರು? ನೀನು ಫ್ರಿಜ್ ಹಾಕಡೆ ತೆಗಿತು ನಂದು. ಹೋದ ವರ್ಷ ಎಲ್ಲ ವಾಟರ್ ಮೆಲನ್ ಆದದಲ್ಲ ರೀ, ವಾಟರ್ ಮೆಲನ್ ಅಲ್ಲ
ವಾಟರ್ ಮೆಲನ್ ಆಗಿತ್ತು. ಈ ವರ್ಷ ಎಂತ ಹೋದ್ರ ಸರಿ ಸಾಕ್ಲಿಲ್ಲ ನಾನು ವಾಟರ್ ಮೆಲನ್. ಇಲ್ಲದಿದ್ರೆ ಉಂಟಲ್ಲ ಒಳ್ಳೇದಾಗ್ತಿತ್ತು. ಈ ವರ್ಷ ಪೈನಾಪಲ್ ಆಯ್ತು, ಬನಾನಾ, ಮತ್ತೆಂತ ಆದದು ಇದು ಲಕ್ಷ್ಮಣ ಫಲ. ಲಕ್ಷಣ ಫಲ ಈಗ ಲಕ್ಷ್ಮಣ ಫಲ ಆಗ್ತಾ ಉಂಟು. ಮತ್ತೆ ಇದೆಲ್ಲ ಬಳ್ಳಿಯಲ್ಲೆಲ್ಲ ಆಗುವಂತ ಬೇಗ ಒಣಗುತ್ತದೆ. ನಾವು ಮೊನ್ನೆ ಇಲ್ಲಿಗೆ ಕೊಟ್ಟಿದ್ದೇವೆ, ನಮ್ಮ ಪರ್ಮನೆಂಟ್ ಒಂದು ತರಕಾರಿ ಅಂಗಡಿಗೆ ಕೊಟ್ಟಿದ್ದೇವೆ. ಹಾಗೆ ಅವರು ಹೇಳಿದ್ರು ಇನ್ನಾದ್ರೆ ಕೊಡಿ, ಒಳ್ಳೆ ಹಣ್ಣಾದ ಮೇಲೆ ಕೊಡಿ ಅಂತ. ಯಾಕಂದ್ರೆ ಡಿಮಾಂಡ್ ಉಂಟಂತೆ ತುಂಬಾ. ಕಿಲೋಕ್ಕೆ ಎಷ್ಟು 700 ರೂಪಾಯಿ ಇರ್ತಾರೆ. ಮತ್ತೆ ನಮ್ಗೆ ಕರೆಕ್ಟ್ ಗೊತ್ತಿಲ್ಲ ಅಲ್ಲ, ಒಂದೊಂದು ರೇಟ್. ನಮ್ಮಲ್ಲಿ ಮಂಗಳೂರಲ್ಲಿ ಆ ರೇಟ್, ಮತ್ತೆ ಬಾಕಿ ಕಡೆ ಎಲ್ಲ ಗೊತ್ತಿಲ್ಲ ಅಂತ. ಇಟ್ಕೊಡು ತಟ್ಟೆ ಉಂಟು ಕೈಯಲ್ಲಿ. ಇನ್ನ ಪದಾರ್ಥ ಮಾಡ್ಬೇಕು ಎಲ್ಲ ಆಗಿದೆ, ಇದಾಗಿದೆ. ಕುಕ್ಕರಲ್ಲೆಲ್ಲ ಬೆಂದಾಗಿದೆ, ಬಸಳೆ, ಬೇಳೆ, ಟೊಮೆಟೊ ಎಲ್ಲ. ಇನ್ನು ಅದಕ್ಕೊಂದು ಗ್ರೈಂಡ್ ಮಾಡಿ ಹಾಕ್ಬೇಕು. ಗ್ರೈಂಡ್ ಅಂತ ಇವತ್ತು ಮಿಕ್ಸಿಯಲ್ಲಿ ಮಾಡುದು. ಮತ್ತೆ ಇದು ಉಂಟು, ಮೀನುಂಟು ನಮಗೆ ಫ್ರೈ ಮಾಡ್ಲಿಕ್ಕೆ, ಬೂತಾಯಿ ಉಂಟು, ಅದನ್ನು ಫ್ರೈ ಮಾಡಿ ತಿನ್ನುದು. ಮಸಾಲೆಗೆಲ್ಲ ಒಳ್ಳೇದಾಗ್ತದೆ ಬೂತಾಯಿ ಫ್ರೈ. ಮತ್ತೆ ಡ್ರೈ ಫಿಶ್ ಎಲ್ಲ ಡ್ರೈ ಫಿಶ್ ಮಾಡಿ ತಿನ್ನಲ್ಲ ಚಿನ್ನು. ಡ್ರೈ ಫಿಶ್ ಉಂಟು ಎಂತ ಡ್ರೈ ಫಿಶ್, ಅದು ಸೊಳ್ಳೆ ಆಗ್ತದೆ. ಮಸಾಲೆಗೆಲ್ಲ ಉಂಟಲ್ಲ ಡ್ರೈ ಫಿಶ್ ಫ್ರೈ ಎಲ್ಲ ಮಾಡಿದ್ರೆ ಸೂಪರ್ ಆಗ್ತದೆ ಊಟ. ಒಮ್ಮೆ ಬಂದೆ ಒಮ್ಮೆ ನೋಡಿ 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 ಒಮ್ಮೆ ಪದಾರ್ಥಕ್ಕೆ ಅರಿತಾ ಇದ್ದಾರೆ. ಮಿಕ್ಸಿ ಸೌಂಡ್ ಮೇಲೆ ಕೇಳಿಸ್ಬೋದು. ಬೇಕಿಲ್ಲ ಇವತ್ತು ಗ್ರೈಂಡರ್ಗೆ ಒಂದು ರೆಸ್ಟ್, ರಜೆ ಅಲ್ಲ, ರೆಸ್ಟ್. ನಮ್ಮ ಮನೆದು ಸೋಫಾದ್ದು ಕವರ್ ಎಲ್ಲ ಫುಲ್ ಅಕ್ಕಚ್ಚೆ ಎಲ್ಲ ಚೇಂಜ್ ಮಾಡಿದ್ಲು. ನೀವು ನೋಡಿ ಸಹ ಚೇಂಜ್ ಆಗಿದೆ, ಎಲ್ಲ ಚೇಂಜ್ ಆಗಿದೆ. ಊಟ ಹಾಕ್ಲಿಕ್ಕೆ ಹೊರಡಿದ್ದಾರೆ. ಇದು ತಿಂದದಲ್ಲ ನಾವು ಎಂತ ನೋಡಿ ತಂದ್ಲವ್ರು ಊಟಕ್ಕೆ ವೇಟ್ ಮಾಡಿ ಮಾಡ್ತೇನೆ ಹೇಳು. ಅವ್ರು ಬೊಬ್ಬೆ ಆಗ್ತಿದ್ದಾರೆ, ಊಟ ಮಾಡು ಬಾ ಊಟ ಮಾಡು ಅಂತ. ಹಸಿವು ಆಗುದಿಲ್ಲ, ನಿದ್ರೆ ಬರ್ತದೆ ಚಿನ್ನು. ನನಗೆ ನಿದ್ರೆ ಬರ್ತದೆ, ನನಗೆ ಹಸಿವು ಆಗುದಿಲ್ಲ. ಇವರಿಗೆ ಅದು ಫ್ರೈ ತಿಂದದಲ್ಲ, ಹಾಗೆ ಹೊಟ್ಟೆ ನಾನು ಪಕೋಡ ಸಹ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈವ್ನಿಂಗ್ ಸಿಗುವ ಆಯ್ತಾ? ಅಲ್ಲಿ ತನಕ ವೇಟ್ ಮಾಡ್ತಾ ಇದ್ದೀವಿ. ಏನು ರಾಣಿ ಹಸಿವಾಗುದಿಲ್ಲ ಹೇಳಿ? ನೋಡಿ ನಾನು ಬಾಕಿ ಅದಲ್ಲ ಈಗ ಅಮ್ಮ ನಿನ್ನ ನಂಬಿಕೊಂಡು. ನಂಗೆ ಹಾಕಿದ್ದೀರ ಊಟ? ನಂಗೆ ಹಾಕಿಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಊಟ ಮಾಡಬೇಕು. ಅಷ್ಟು ಚಂದ ಡೈನಿಂಗ್ ಟೇಬಲ್ ಉಂಟು, ಇಲ್ಲಿ ಬಂದು ಊಟ ಮಾಡ್ತೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು. ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಿಲ್ಲ ಅಮ್ಮನಿ ಇಲ್ಲ ಅದು ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಸ್ವೀಟ್ ಹೇಳುದು, ಮಮ್ಮಿ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಲ್ಲ ಅಂತೇಳಿ. ಅದು ನನಗೊಂದು ಅಭ್ಯಾಸ ಆಗಿದೆ ಹೇಳುದು. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅದು ಇಲ್ಲದ್ರೆ ಹೇಳದಿದ್ರೆ ಏನೋ ಒಂದು ಕಲ್ಕೊಂಡಾದ ಹಾಗೆ ಆಗ್ತದೆ. ಹಾಗೆ ನಾವು ಹೊರಡಿದ್ದೇವೆ ಫ್ರೆಂಡ್ಸ್ ಇವತ್ತು ಅಂತ ಹೇಳಿದ್ರೆ. ನಮ್ದು ಶೂಟಿಂಗ್ ಎಲ್ಲ ಉಂಟು, ಹಾಗೆ ಹೊರಟದು ನಾವು. ಸ್ವಲ್ಪ ಲೇಟ್ ಆಯ್ತು ಇವತ್ತು ಲೇಟ್ ಆಯ್ತು. ಅಂದ್ರೆ ನೋಡಿ ಇವತ್ತು ಮೇಕಪ್ ಎಲ್ಲ, ನಾನು ಸ್ವಲ್ಪ ಮೇಕಪ್ ಎಲ್ಲ ಮಾಡುವ ಅಂತ ತಿಳ್ಕೊಂಡೆ. ಮೇಕಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬೇಡ ಚಂದ ಇದೆಯಲ್ಲ, ಗಂಡ ಹೇಳಿದ ಮೇಲೆ ಮುಗೀತು, ಇಡೀ ಲೋಕ ಹೇಳಿದಾಯ್ತು. ನೋಡಿ ಅವರು ಹೇಳಿದ ಮೇಲೆ ಮುಗೀತು. ತುಂಬಾ ಲೇಟ್ ಆಯ್ತು ನನ್ನದು. ಯಾಕೆ ಹೇಳಿದ್ರೆ ಟಿವಿ ನೋಡಿಕೊಂಡು ಕುತ್ಕೊಂಡದ್ದು. ಈ ಸ್ವೀಟ್ ಟಿವಿ ಆನ್ ಮಾಡಿ ಇಟ್ಟಿದ್ದು, ಟಿವಿ ನೋಡಿದ್ರು, ಟೈಮ್ ಆದದೇ ಗೊತ್ತಾಗ್ಲಿಲ್ಲ. ಮತ್ತೆ ಡ್ಯಾಡಿ ಬೊಬ್ಬೆ ಹಾಕಿದ್ರು ಲೇಟ್ ಆಯ್ತು ಅಂತೇಳಿ ಸ್ವೀಟಿಗೆ. ಟಿವಿ ಇಟ್ಟು ನೀನು ಕುತ್ಕೊಂಡು ನೋಡ್ತಾ ಇದ್ದೆ ಅಂತ. ಹಾಗೆ ಲೇಟ್ ಆಯ್ತು, ಬೇಗ ಬೇಗ ಹೊರಟದೆ. ಹಾಗೆ ಹೊರಡುವ ಗಡಿಬಿಡಿಯಲ್ಲಿ ಮೇಕಪ್ ಇಲ್ಲ ಏನಿಲ್ಲ, ಒಂದು ಲಿಪ್ಸ್ಟಿಕ್ ಒಂದು ಹಾಕಿದ್ದೇನೆ ಅಷ್ಟೇ. ಒಂದು ಶೂಟಿಂಗ್, ನಮ್ದು ಫ್ಯಾಮಿಲಿ ಶೂಟಿಂಗ್ ಉಂಟು, ಅದನ್ನು ಮಾಡಿ ಮುಗಿಸಿ ಬರುವ ಅಂತೇಳಿ. ಮತ್ತೆ ಚಿನ್ನದ ಡ್ರೆಸ್ ಕೂಡ ಹಾಗೆ ಇದನ್ನು ಬಾರಿ ಒತ್ತೆ ಮಾಡಿ ಹಾಕಿಸಿದ್ದು. ಅವಳದು ವಾರ್ಡ್ರೋಬ್ ಅಲ್ಲಿ ತುಂಬಾ ಡ್ರೆಸ್ ಎಲ್ಲ ಬಾಕಿ ಆಗಿತ್ತು. ಅವಳು ಹಾಕುದೇ ಇಲ್ಲ ಟೈಟ್ ಆಗ್ತದೆ ಹೇಳಿ. ಅವಳಿಗೆ ಅದು ಫುಲ್ ಸ್ಟೋನ್ ವರ್ಕ್ ಚಂದ ಉಂಟು, ಕಿರಿಕಿರಿ ಆಗ್ತದ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಹೇಳಿದೆ ಹಾಕು ಅಂತೇಳಿ. ಇವತ್ತು ಹಾಕಿಸಿದ್ದು, ಜೋರು ಮಾಡಿ ಹಾಕಿಸಿದ್ದು. ಫಸ್ಟ್ ಬೇಡ ಹೇಳ್ತಾಳೆ, ಮತ್ತೆ ಹಾಕ್ತಾಳೆ, ಮತ್ತೆ ಸರಿ ಆಗ್ತದೆ. ಅದು ಹಾಗೆ ಅವಳದು ಔಟ್ಫಿಟ್ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದ್ದಾಳೆ ಅವಳು ಸಹ, ಆಮೇಲೆ ಸರಿ ಆಗ್ತದೆ, ಮತ್ತೆ ಸರಿ ಆಗ್ತದೆ.
ಅದಕ್ಕೆ ಎಂತ ಜ್ವರ ಮಾಡಿದ್ಲು ಗೊತ್ತುಂಟ. ಹಾಗೆ ಮತ್ತೆ ಸ್ವೀಟ್ ಆಗೆಲ್ಲ ಜ್ವರ ಮಾಡಿ ಸಾಕು ಅಂತ ಯಾವ್ದು ಹೊಸ ಡ್ರೆಸ್ ಇವತ್ತು ಏನಿಲ್ಲ ಫ್ರೆಂಡ್ಸ್ ವಿಶೇಷ ನಮ್ದು ಹಾಗೆ. ಇನ್ನು ನೆಕ್ಸ್ಟ್ ಸಂಡೇ ಗಮ್ಮತ್ತುಂಟು ಮನೆಯಲ್ಲಿ ಕಾರ್ಯಕ್ರಮ ಉಂಟು. ಸಂಡೆ ಹೊರಗೆ ಹೋಗ್ಲಿಕ್ಕಿಲ್ಲ, ಎಲ್ಲಿಗೆ ಹೋಗುದಿಲ್ಲ, ಸಂಡೇ ಅಲ್ಲ ಮನೆಯಲ್ಲಿ. ನೆಕ್ಸ್ಟ್ ಸಂಡೇ ಗಮ್ಮತ್ತುಂಟು ಮನೆಯಲ್ಲಿ. ಅದು ಏನು ಗಮ್ಮತ್ತು ಈ ವಿಡಿಯೋದಲ್ಲಿ ನೀವು ಹಾಕಿ ಆಯ್ತಾ ಕಮೆಂಟ್, ಏನು ಗಮ್ಮತ್ತು ಅಂತೇಳಿ. ನಿಮ್ಗೆ ಇದು ಸಹ ಒಂದು ಎಂತ ಕೊಟ್ಟದ್ದು ನಾನು ಕ್ಲೂ ಕೊಟ್ಟ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಕ್ಲೂ ಕೊಟ್ಟಿದ್ದೇವೆ, ಅದನ್ನು ನೋಡದಿದ್ದವರು ನೋಡಿ ಚೆಕ್ ಮಾಡಿ ರಪ್ಪ ಇಲ್ಲಿ ಕಮೆಂಟ್ ಹಾಕಿ. ಟಾಸ್ಕ್ ಕೂಡ ಅದು ಟಾಸ್ಕ್ ಅಂತೇಳಿ ಕೂಡ ಆಗ್ತದೆ ನಿಮ್ಗೆ. ಏನಂತ ಅಂತೇಳಿ ರಪ್ಪ ಕಮೆಂಟ್ ಹಾಕ್ಬೇಕು ಎಂತ ಅಂತೇಳಿ. ಯಾರು ಸರಿಯಾದ ಆನ್ಸರ್ ಕೊಟ್ರೆ ಅವರನ್ನು ಅದೇ ಪ್ರೋಗ್ರಾಮಿಗೆ ಕರೆಯುದು, ಫಂಕ್ಷನ್ಗೆ. ಯಾರು ರಪ್ಪ ಆನ್ಸರ್ ಕೊಡ್ತಾರೆ ನೋಡು ನೆಕ್ಸ್ಟ್ ಸಂಡೇ ಫಂಕ್ಷನ್ಗೆ ಕರೆಯುದು ಅಲ್ಲ ರೀ. ನನ್ನ ಹೀರೋ ನೋಡಿ ಚಂದ ಕಾಣ್ತಾರೆ ಈ ಶರ್ಟಲ್ಲಿ. ಅವ್ರಿಗೆ ಈ ಕಲರ್ ತುಂಬಾ ಸೂಟ್ ಆಗ್ತದೆ, ಲೈಟ್ ಕಲರ್. ನಾನೇ ಚಾಯ್ಸ್ ಮಾಡಿದ್ದೆ ಅಲ್ಲ. ಮೋಹನ್ಲಾಲ್ ಆಗಿ ಕಾಣುದಿಲ್ಲ ಮಳೆಯಲ್ಲಿ ಹೀರೋ. ಕೊಂಬು ಅಂತ ಮೋಹನ್ಲಾಲ್ ಅಂತ ಹೇಳ್ತಾರೆ ಕೆಲವರು. ಮತ್ತೆ ಯಾರು ನೀವು? ಮಮ್ಮೂಟಿ, ಗಿರೀಶ್, ಜೂನಿಯರ್ ರವಿಚಂದ್ರನ್. ಅವ್ರು ಯಾರ ಕಾಣುದಿಲ್ಲ, ಅವರು ನನ್ನ ಗಂಡನಾಗಿದ್ದಾರೆ ಗಿರೀಶ್, ಮಿಸ್ಟರ್ ಗಿರೀಶ್. ಅಂತೂ ಇಂತೂ ನಾವು ಒಂದು ಸ್ಪಾಟಿಗೆ ಬಂದಿದ್ವಿ, ಮತ್ತೆ ಅಲ್ಲಿ ಸಿಗುವ ಆಯ್ತಾ. ಓಕೆ ಬಾಯ್. ಎಲ್ಲುಂಟು ನೋಡಿ ಡೈರೆಕ್ಟರ್ ಬರ್ತಾ ಇದ್ದಾರೆ, ನಿರ್ಮಾಪಕರು, ಡೈರೆಕ್ಟರ್, ನಿರ್ದೇಶಕರು, ಮಮ್ಮಿ ನಿರ್ದೇಶಕರು. ಅವರದ್ದು ಹಿಂದೆ ಇದು ಬಂತು ಗಾಡಿ, ಬೆಂಗಾವಲು ಹಿಂದೆ ನಡ್ಲೆ ಬನ್ನಿ ಬನ್ನಿ ಬನ್ನಿ. ಇಡೀ ಟೀಮ್ ಇಡೀ ಟೀಮ್ ಬರ್ತದೆ, ಇನ್ನು ಒಂದೊಂದಾಗಿ ಬರ್ತಾ ಇರ್ತದೆ. ನಿಮ್ಮ ಶೂಟಿಂಗ್ ಎಲ್ಲ ಆಗ್ತದೆ. ಇವರ ಸಪೋರ್ಟ್ ಕೊಟ್ಟರೆ ನಮ್ದು ಸಹ ಮುಂದೆ ಹೋಗ್ತದೆ. ನಿಮ್ಮ ಶೂಟಿಂಗ್ ಎಲ್ಲ ಹೇಗೆ ಹೋಗ್ತಾ ಉಂಟು? ಅವರು ತುಂಬಾ ಟೇಕ್ ತಗೊಳ್ತಾರಲ್ಲ, ಅವರ ಬಗ್ಗೆ ಎಂತಾದ್ರೆ ಹೇಳಿ ನೀವು. ಪ್ರೇಕ್ಷಕರೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮ ಸಹ ಪ್ರೊಡಕ್ಷನ್ ಟೀಮ್ ಇನ್ನೂ ಸಹ ಮೇಲೆ ಮೇಲೆ ಇರ್ತದೆ, ಎತ್ತರಕ್ಕೆ ಬೆಳೀತದೆ. ಎಂತ ಮೇಲೆ ಮೇಲೆ ಇರಿ. ಅದೆಲ್ಲ ಹೌದು. ಕನ್ನಡ ಗೊತ್ತಿಲ್ಲ ಎದ್ದು ನಮ್ಮ ಹೀರೋಯಿನ್ ಬಗ್ಗೆ ಒಂದೆರಡು ಮಾತು ಹೇಳಿ. ಅವರ ಕೂದಲೆಲ್ಲ ಕಣ್ಣಿಗೆ ಬಿದ್ರದೆಲ್ಲ ಅವ್ರು ಟೇಕ್ ಮಾಡ್ತಾರೆ. ನಮಗೆ ಕ್ಯಾಮರಾಮನ್ಗೆ ತುಂಬಾ ಭಂಗ ಕೊಡ್ತಾರೆ ಅವರು. ಹೀರೋಯಿನ್ ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡಿ. ಹೌದು, ಹೀರೋನಿಗೆ 1000 ಟೇಕ್, 1000 ಟೇಕ್ ಬೇಕು. ಎರಡು ಒಂದೇ ಒಂದಲ್ಲ, ಒಂದು ಉತ್ತಮ, ಒಂದು ಅತ್ಯುತ್ತಮ, ಒಂದು ಲೈಟ್ ಉತ್ತಮ. ಹಾಗೆ ಮತ್ತೆ ಎಷ್ಟು ದುಡ್ಡು ಹಾಕಿದ್ದೀರಿ? ಎಷ್ಟು ಪೇಮೆಂಟ್ ಆಯ್ತು ಅವರಿಗೆ? ಅವರು ನಂಗೆ ಕೊಡ್ಬೇಕಷ್ಟೇ. ನೀನ್ ಕೊಡುದು ಡೈರೆಕ್ಟರ್ ಕಮ್ಮಿ. ನಿಮಗೆ ಸ್ಪಾನ್ಸರ್ ಎಲ್ಲ ಬರೋದಿಲ್ವಾ? ನಿಮಗೆ ಒಳ್ಳೊಳ್ಳೆ ಬ್ರ್ಯಾಂಡ್ ಸ್ಪಾನ್ಸರ್ ಬರೋದಿಲ್ವಾ? ಬರ್ತದೆ, ಅದೆಲ್ಲ ಅವರು ಕಬ್ಬಾಳಿಸ್ತಾರೆ. ನಾವು ಆಕ್ಟಿಂಗ್ ಮಾಡಿದೇವ ಅಂತ ನಮಗೆ 0 ಅಂತ. ನಿಮಗೆ ಹಣ ಯಾಕೆ? ಅವ್ರ ಇನ್ನೊಂದು ಸೈನ್ಯ ಬಂತು, ಇನ್ನೊಂದು ಸೈನ್ಯ. ಅದು ರಿಕ್ಷಾ ಹೋಯ್ತು. ನಮ್ಮನ್ನ ಎಷ್ಟು ಕುಣಿಸಿದಾರಲ್ಲ, ಅದು ಕುಣಿಸಿದಿರಲ್ಲ. ನಮ್ಮ ಪ್ರೇಕ್ಷಕರು ನೋಡಿ ಕಮೆಂಟ್ ಹಾಕ್ತಾರೆ, ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿದ್ರೆ ನಿಮಗೆ ಉತ್ತಮವಾದ ಸ್ಯಾಲರಿ ಸಿಗ್ತದೆ. ಅಷ್ಟವರಿಗೆ ಎಂತ ಮಾಡ್ಬೇಕು ನಾವು? ಅದೇ ಅಷ್ಟವರಿಗೆ ಏನಿಲ್ಲ ನಮ್ಮ ಸತ್ಯ. ತಟ್ಟಂತೆ ಟವೆಲ್ ಸಾಕು, ಅಲ್ಲಿ ಕೊಂಡಿರುವುದು. ಅದು ನಿಮ್ಮನ್ನು ನೀವು ಹಾಗೆ ಡ್ರೆಸ್ ಹಾಕಿದ್ಯಲ್ಲ. ಹೌದು. ಯಾವ ಡ್ರೆಸ್ ಬೆಲ್ಚಪ್ಪ. ಸೈಕಲ್ ಬ್ಯಾಲೆನ್ಸ್ ಹುಡುಗಿಯರೆಲ್ಲ ಆಗ್ತಾರ ಹಾಗೆ. ಮತ್ತೆ ನಿಮ್ಮ ಸೈನ್ಯ ಹೋದದ್ದು ಯಾವಾಗ ವಾಪಸ್ ಬರುದು? ಅದೆಲ್ಲ ಹೌದು. ಇವರೇ ನಮ್ಮ ವಿಡಿಯೋದಲ್ಲಿ ತೋರಿಸಿ. ಇವಳ ಔಟ್ಫಿಟ್ ನೋಡಿ ಫ್ರೆಂಡ್ಸ್, ಇಷ್ಟೊಳ್ಳೆ ಔಟ್ಫಿಟ್ ಅನ್ನು ಹಾಕ್ಲಿಕ್ಕೆ ಆಗುದಿಲ್ಲ ಇವಳಿಗೆ. ನಾಗವಲ್ಲಿ ತರ ಕಾಂತಿ ಹಿಂದೆ ಹಾಕು. ಇದನ್ನ ಹಾಕುದಿಲ್ಲ ಅಂತ ಹೇಳಿ ಚೊರ ಮಾಡಿದ್ವಿ ನೋಡಿ, ಒತ್ತಡದಲ್ಲಿ ಹಾಕಿಸಿ ನೋಡಿ. ಫುಲ್ ಬ್ಲೌಸ್ ಎಲ್ಲ ವರ್ಕ್ ಉಂಟು. ಇದು ಜಯಲಕ್ಷ್ಮಿ ತೆಗ್ದದ್ದು. ಬೇರೆಂತ ಇವ್ರ ಯಾವ ಪಾತ್ರಕ್ಕೆ? ಇದು ಇದು ನಮಗೆ ನೀರೆಲ್ಲ ಕೊಡ್ಲಿಕ್ಕೆ ಮಾಜಲ್ಲಾದ್ರೆ
ಬಾಜಲ ಆದ್ರೆ ಎಂತ ಬಾಜಲ ಇದು ಬಾಯಾರಿಕೆ ಎಲ್ಲ ಆದ್ರೆ ಅವರು ನೀರೆಲ್ಲ ಓಡುವಂತ ಮತ್ತೆ ನಮ್ಮ ಹೆಲ್ಪರ್ ಅವರು ನೀನು ಇದೇ ರೀತಿ ರಾತ್ರಿ ಹೆಲ್ಪಿಂಗ್ ಗರ್ಲ್ ನೋಡಿದ್ರೆ ನಾಗವಲ್ಲಿ ಅಂತ ಹೇಳ್ತಾರೆ. ನೈಟ್ ಹೋದ್ರೆ ಮತ್ತೆ ಹಾಗೆ ಕೂದಲೆಲ್ಲ ಬಿಟ್ಟುಕೊಂಡು ಅದು ನಮ್ಮ ಮೇಲಿಂದ ಒಂದು ಸ್ಟೈಲ್ ಇದೆಯಲ್ಲ ಗುಡ್ಡೆಯಿಂದ ಸ್ಟೈಲ್ ಕಾಣ್ತಲ್ಲ ಡ್ರೆಸ್. ಹೋಗುವ ಇನ್ನು ಹೊರಡುವ. ಏನಂತ ಹೇಳಿದ್ರೆ ಮೊಬೈಲ್ ಇದು ಹೋಗಿದೆ. ಎಂತ ಇದು? ಅದಕ್ಕೆ ಇದು ಕೊಡು. ಕನೆಕ್ಟರ್ ಹೋಗಿದೆ. ಚಾರ್ಜರ್ ಹೋಗಿ ಚಾರ್ಜ್ ಆಗುದಿಲ್ಲ. ಕೇಬಲ್ ಹೋಗಿದೆ ಅದು. ಹೋಗುವಲ್ಲ. ಹಾಗೆ ಶೂಟಿಂಗ್ ಎಲ್ಲ ಆಯ್ತು. ಹಾಗೆ ಇನ್ನು ಮತ್ತೆಂತ ಅದೊಂದು ತಗೊಳ್ಳಿಕ್ಕೆ ಉಂಟು. ಮತ್ತೆ ಇನ್ನೆಂತ? ಮತ್ತಿಲ್ಲ ಸೀದಾ ಮನೆಗೆ. ಸೀದಾ ಮನೆಗೆ. ನಿನ್ನೆ ಸಾಕಾಗಿದೆ ನಮ್ಗೆ. ಇಡೀ ಒಂದು ಬೆಳಿಗ್ಗೆ ಹೋದವ್ರು ರಾತ್ರಿ ತನಕ ಸಂಜೆ ತನಕ ಆಗಿದೆ ನಮ್ಮದು. ಏನೆಲ್ಲ ತೆಗೆದು ಕೊಡ್ತಾರೆ ನೋಡ್ಬೇಕೀಗ. ಏನಿಲ್ಲ ಡೈರೆಕ್ಟರ್ ನೀನೇ ಮಾರೈತೆ. ಬೊಂಡ ಬೊಂಡ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಕೊಟ್ಟಿದ್ದೇನೆ. ಫಸ್ಟ್ ಕೀ ಕೊಡು ಕಾರ್ ಇದು. ಆಮೇಲೆ ನೋಡು. ನೋಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ವರ್ಗಾವಣೆ ಮಾಡಿದೆ. ಪ್ರೊಡ್ಯೂಸರ್ ಇದು ಆಯ್ತಾ. ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ದುಡ್ಡು ಕೊಡ್ತಾರೆ. ಫ್ರೆಂಡ್ಸ್, ಈಗ ನಾನು ಅಜ್ಜನ ಕಟ್ಟೆಗೆಲ್ಲ ಹೋಗಿ ಬಂದೆ. ಹಾಗೆ ಹೋಗಿ ವಿಡಿಯೋ ಎಲ್ಲ ಇಟ್ಟು ಕೈಯೆಲ್ಲ ಮುಗಿದು ಬಂದೆ. ಬೇಡಿಕೊಂಡು ಬಂದೆ. ಮತ್ತೆ ಈಗ ಮನೆಗೆ ಹೋಗ್ತಿದ್ದೇವೆ. ಅಲ್ಲ, ಚಾರ್ಜರ್ ತಗೊಂಡಿದ್ದೇವೆ. ಚಾರ್ಜರ್ನ ಕೇಬಲ್ ಅದೇ ಅದು ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ಅದು ತಕೊಂಡು ಬಂದ ಮೇಲೆ ತೋರಿಸ್ತೀವಿ. ಇದು ಜಸ್ಟ್ ಇದರಲ್ಲಿ ಅಡಾಪ್ಟರ್ ಉಂಟು, ಕನೆಕ್ಟರ್ ಮಾತ್ರ ಬೇಕಿತ್ತು. ಸಿಪಿನ್ ಹಾಗೆ ತಗೊಂಡ್ವಿ ಅಷ್ಟೇ. ಇನ್ನು ಮನೆಗೆ ಹೋಗುದು. ನಾನು ಕರೆಯುದು ವಿಡಿಯೋ ಎಂಡ್ ಮಾಡುವ ಅಂತೇಳಿ. ಅವಳಿಗೆ ಒಮ್ಮೆ ಈಗ ಅಂಗಿ ತೆಗಿಬೇಕಂತ. ಅದಕ್ಕೆ ನಿಲ್ಲ ವಿಡಿಯೋ ಎಂಡ್ ಆದ ಮೇಲೆ ಅಂಗಿ ತೆಗಿ ಅಂತ, ಡ್ರೆಸ್ ತೆಗಿ ಅಂತ. ಬರುವಾಗ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಪರ್ಚೇಸಿಂಗ್ ಅಲ್ಲ, ಮನೆಗೆ ಇದು ಎಂತ ಸ್ವಲ್ಪ ಥಿಂಗ್ಸ್ ಬೇಕಿತ್ತು. ಹಾಗೆ ಮೋರಿಗೆ ಹೋದೆವು. ಮೋರಿಗೆ ಹೋಗಿ ಅಲ್ಲಿಂದ ಮತ್ತೆ ಇದು ಸಹ ಒಂದಾಯಿತು. ಚಾರ್ಜರಿಗೆ ಮೊಬೈಲ್ಗೆ ಕನೆಕ್ಟರ್ ಕೂಡ ಬೇಕಿತ್ತು. ಹಾಗೆ ನಾವು ಕಾರಲ್ಲಿ ಕೂತ್ಕೊಂಡಿದ್ದೆವು. ಹಸ್ಬೆಂಡ್ ಹೋಗಿ ತಂದರು. ಊಟ ಮಾಡಬೇಕು, ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಮ್ಮದು ಶೂಟಿಂಗ್ ಎಲ್ಲ ಇತ್ತಲ್ಲ ಹಾಗೆ. ಓಕೆ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೇನೆ. ಹಾಗೆ ಈ ವಿಡಿಯೋ ನೀನು ಎಂಡ್ ಮಾಡಬೇಕಲ್ಲ, ಇಲ್ಲದ್ರೆ ಮರ್ತೋಗ್ತದೆ ನನಗೆ. ಅದಕ್ಕೋಸ್ಕರ ಈಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್. ಗುಡ್ ನೈಟ್.